ಸ್ಟಿಚಿಂಗ್ ಕಾಸ್ಟ್ ರಿವ್ಯೂ ನೋಡಿ. ಇದು 5 ಬ್ಲೌಸ್ ಇದೆ ಇದರಲ್ಲಿ, 5 ಬ್ಲೌಸು. ಇದನ್ನೇನಂದರೆ ನಾರ್ಮಲ್ ಈ ರೀತಿ ಗೋಟಾ ಇಟ್ಟು ಈ ರೀತಿ ಸ್ಟಿಚ್ ಮಾಡಿರೋದು ಇವು. ಇದು 4 ಸೇಮ್ ಇದೇ ಥರನೇ ಮಾಡಿದ್ದೀನಿ ನೋಡಿ. ಇದೊಂದು, ಇದಕ್ಕೆಲ್ಲದಕ್ಕೂ ಸ್ಯಾರೀಸ್ ಕೂಡ ಇದೆ, ಪಿಕೋ ಪಾಲು ಸಹ ಮಾಡಿದ್ದೀನಿ ನೋಡಿ. 4 ಸೀರೆ 4 ಬ್ಲೌಸ್. ಇದು ಸ್ಯಾರೀಸಿಗೆ ತೋರಿಸ್ತಾ ಇಲ್ಲ. 4 ಬ್ಲೌಸು. ಈ 4 ಬ್ಲೌಸ್ಗೂ ನಾನು ನೋಡಿ 4 ಸ್ಯಾರಿ 4 ಬ್ಲೌಸಸ್, ಈ 4ಗೂ 1600 ಚಾರ್ಜ್ ಮಾಡಿದ್ದೀನಿ. ಒಂದೊಂದಕ್ಕೆ 400 ಚಾರ್ಜ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಸ್ಯಾರಿ ಇನ್ನೊಂದು ಬ್ಲೌಸು, ಇದಕ್ಕೆ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿದ್ದೀನಿ ನೋಡ್ಬೋದು. ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿದ್ದೀನಿ. ಇದು ಸೇಮ್ ಡೈಲಿ ವೇರ್ ಇದರ ಥರನೇ ಥ್ರೆಡ್ ಪೈಪಿಂಗ್ ನೀಟಿರೋದಕ್ಕೆ 50 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ದೀನಿ. 450 ಚಾರ್ಜ್ ಮಾಡಿದ್ದೀನಿ ಇದಕ್ಕೆ. ಈ 5 ಬ್ಲೌಸ್ಗೂ ಟೋಟಲ್ ಬಂದು 2050 ರೂಪಾಯಿ ಕಾಸ್ಟ್ ಆಗಿದೆ ಬಿಲ್ಲು. ಇದರಲ್ಲಿ ನಂದು ಇನ್ವೆಸ್ಟ್ಮೆಂಟು ಥ್ರೆಡ್, ದಾರ, ಲೈನಿಂಗು, ಫಾಲ್ಸ್ ಎಲ್ಲ ಸೇರಿ ಒಂದು 450 ರೂಪೀಸು ಒಂದು ಇನ್ವೆಸ್ಟ್ಮೆಂಟ್ ಅಂತ ನಾನು ಇದಕ್ಕೆ ಮಾಡ್ಕೊಂಡಿರ್ತೀನಿ. ಇನ್ನು 1600 ರೂಪೀಸು ನನಗೆ ಪ್ರಾಫಿಟ್ ಅನ್ನೋದು ಈ ಒಂದು ಕಸ್ಟಮರಿಂದ ಸಿಕ್ಕಿರುತ್ತೆ. ಇದು ನಂದು 2 ಡೇಸ್ ವರ್ಕು. 1600 ಮನೇಲೇ ಇದು 1600 ಅರ್ನ್ ಮಾಡ್ಕೊಳ್ಳೋದು ನಿಜಕ್ಕೂ ಒಂದು ರೀತಿ ಒಳ್ಳೆಯದೇ ಅಲ್ವಾ. ಇದು ನನ್ನ ಅರ್ನಿಂಗು. ಈ ಥರದ ಮತ್ತಷ್ಟು ವಿಡಿಯೋಗಳಿಗೆ ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾವ್ಯಾವ ಥರ ಸ್ಟಿಚ್ ಮಾಡೋದಕ್ಕೆ ಎಷ್ಟೆಷ್ಟು ಚಾರ್ಜನ್ನು ನಾನು ಹೊಲಿಯೋ ಅಂಥ ಬ್ಲೌಸಸ್ಸನ್ನು ಮಾತ್ರ ನಾನು ಇದರಲ್ಲಿ ರಿವ್ಯೂ ಮಾಡ್ತಿರ್ತೀನಿ. ಮತ್ತಿಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.